ಇದು ಪೂರ್ವ ಪೀಠಿಕೆಯ ಅಂತಿಮ ಭಾಗದ ಶ್ಲೋಕವಾಗಿದೆ. ಭಗವಂತನು ಕೇವಲ ಪಾಲಕ, ರಕ್ಷಕ ಮಾತ್ರವಲ್ಲ, ಸೃಷ್ಟಿಕರ್ತ ಮತ್ತು ಸಂಹಾರಕನೂ ಆಗಿದ್ದಾನೆ ಎಂಬುದನ್ನು ಇದು ತಿಳಿಸುತ್ತದೆ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 17. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಮಿನ್ ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಪದಗಳ ಅರ್ಥ: ಯತಃ ಯಾರಿಂದ, ಸರ್ವಾಣಿ ಭೂತಾನಿ ಎಲ್ಲಾ ಜೀವಿಗಳು, ಪಂಚಭೂತಗಳು ಮತ್ತು ಪ್ರಾಣಿಗಳು, ಭವಂತಿ ಹುಟ್ಟುತ್ತವೆ, ಉಂಟಾಗುತ್ತವೆ, ಆದಿ ಯುಗಾಗಮೆ ಯುಗದ ಆರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ, ಯಸ್ಮಿಂಚ ಮತ್ತು ಯಾರಲ್ಲಿ, ಪ್ರಳಯಂ ಯಾಂತಿ ಲಯವನ್ನು ಹೊಂದುತ್ತವೆ, ನಾಶವಾಗುತ್ತವೆ, ಮರಳಿ ಸೇರುತ್ತವೆ, ಪುನರೇವ ಮತ್ತೆ, ಯುಗಕ್ಷಯೇ ಯುಗದ ಅಂತ್ಯದಲ್ಲಿ, ಪ್ರಳಯದ ಸಮಯದಲ್ಲಿ. ಶ್ಲೋಕದ ಭಾವಾರ್ಥ: ಯುಗದ ಆರಂಭದಲ್ಲಿ, ಸೃಷ್ಟಿಯ ಆದಿಯಲ್ಲಿ ಯಾರಿಂದ ಸಮಸ್ತ ಜೀವಿಗಳು ಹುಟ್ಟುತ್ತವೆಯೋ ಮತ್ತು ಯುಗದ ಅಂತ್ಯದಲ್ಲಿ, ಪ್ರಳಯ ಕಾಲದಲ್ಲಿ ಮತ್ತೆ ಎಲ್ಲಿಗೆ ಹೋಗಿ ಲೀನವಾಗುತ್ತವೆಯೋ, ಸೇರಿಕೊಳ್ಳುತ್ತವೆಯೋ ಅವನೇ ಆ ಜನಾರ್ದನ. ವಿಶೇಷತೆ: ಈ ಶ್ಲೋಕವು ಭಗವಂತನನ್ನು ಜಗತ್ಕಾರಣ ಎಂದು ತೋರಿಸುತ್ತದೆ. ಉಗಮ ಮತ್ತು ಲಯ: ಮಡಿಕೆ ಮಣ್ಣಿನಿಂದ ಬರುತ್ತದೆ ಮತ್ತು ಒಡೆದ ಮೇಲೆ ಮಣ್ಣಿಗೆ ಸೇರುತ್ತದೆ. ಕಡಲ ಅಲೆಗಳು ಸಮುದ್ರದಿಂದಲೇ ಎದ್ದು ಸಮುದ್ರವನ್ನೇ ಅಡಗುತ್ತವೆ. ಹಾಗೆಯೇ ಈ ಇಡೀ ಪ್ರಪಂಚವು ವಿಷ್ಣುವಿನಿಂದಲೇ ಬಂದು ಕೊನೆಗೆ ಅವನಲ್ಲಿಯೇ ಲೀನವಾಗುತ್ತದೆ. ಸ್ವತಂತ್ರ: ಸೃಷ್ಟಿ ಮಾಡಲು ಅವನಿಗೆ ಬೇರೆ ಯಾರ ಸಹಾಯವೂ ಬೇಕಿಲ್ಲ ಮತ್ತು ಪ್ರಳಯ ಮಾಡಲು ಅವನಿಗೆ ಆಯಾಸವೂ ಇಲ್ಲ, ಅದು ಅವನ ಲೀಲೆ. ಇಲ್ಲಿಗೆ ಪೂರ್ವ ಪೀಠಿಕೆಯ ಪ್ರಮುಖ ಭಾಗ ಮುಗಿಯುತ್ತದೆ. ಮುಂದೆ ಭೀಷ್ಮರು ತಸ್ಯ ಲೋಕ ಪ್ರಧಾನಸ್ಯ ಎಂದು ಹೇಳುತ್ತಾ ಸಹಸ್ರನಾಮವನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಧನ್ಯವಾದಗಳು.